ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ. ಯಾವ ಕ್ಷಣದಲ್ಲಿ ಯಾರಿಗೆ ಯಾರ ಮೇಲೆ ಲವ್ ಆಗುತ್ತೋ ಗೊತ್ತಿಲ್ಲ. ಅದು ಸ್ಕೂಲ್ ಸ್ಟೂಡೆಂಟ್ ಆದ್ರೂ ಸರಿ, ಕಾಲೇಜು ಲೈಫಲ್ಲಾದ್ರೂ ಸರಿ, ಇಲ್ಲ ಆಫೀಸಲ್ಲಿ ಕೊಲೀಗ್ ಜೊತೆನೋ, ಪಕ್ಕದ ಮನೆ ಆಂಟಿ ಅಂಕಲ್ ಜೊತೆನೋ, ಒಟ್ನಲ್ಲಿ ಪ್ರತಿಯೊಬ್ರು ಒಂದಲ್ಲ ಒಂದು ದಿನ ಲವ್ ಅಲ್ಲಿ ಬಿದ್ದು ಮುಳುಗಿ ತೇಲಿರ್ತಾರೆ. ಆದ್ರೆ ಹಾಗೆ ಒಬ್ಬರ ಮೇಲೆ ಶುರುವಾಗೋ ಲವ್ ಎಲ್ಲೇ ಮೀರಿದ್ರೆ ಅನಾಹುತಗಳೇ ನಡೆದು ಹೋಗುತ್ತೆ. ಒಬ್ಬರ ಮೇಲಿನ ಅತಿಯಾದ ಪ್ರೀತಿ ಕೆಲವರನ್ನ ಸೈಕೋಗಳನ್ನಾಗಿ ಮಾಡುತ್ತೆ. ಇಂಥದ್ದೇ ಒಂದು ಘಟನೆ ಉತ್ತರ ಪ್ರದೇಶದ ಆಗ್ರಾದಲ್ಲೂ ನಡೆದಿದೆ. ಕಾಲೇಜು ಕಾಮಿನಿ ಹಾಗೂ ಟೀಚರ್ ಒಬ್ಬನ ಪ್ರೇಮ್ ಕಹಾನಿನೇ ಈ ಸ್ಟೋರಿಯ ಹನಿ ಹನಿ ಪ್ರೇಮ್ ಕಹಾನಿ. ಈ ಹೇಟ್ಲಾಂಡಿಯ ಹೆಸರು ಗೋವಿಂದ್ ಪ್ರಸಾದ್. ಆಗ್ರಾದ ಜಲಾರ್ ಗ್ರಾಮದ ಪ್ರೈಮರಿ ಸ್ಕೂಲ್ ಟೀಚರ್. ಬಹಳ ಬುದ್ಧಿವಂತ, ಚೆನ್ನಾಗಿ ಓದ್ಕೊಂಡು ಸರ್ಕಾರಿ ಕೆಲಸನೂ ಗಿಟ್ಟಿಸ್ಕೊಂಡಿದ್ದ. ಚಿಕ್ಕ ವಯಸ್ಸಲ್ಲೇ ಲೈಫ್ ಸೆಟಲ್ ಮಾಡ್ಕೊಂಡಿದ್ದ. 50 ವರ್ಷದ ಶಾರದಾ ಅನ್ನೋ ಮಹಿಳೆ ಇವನು ಪಾಠ ಮಾಡ್ತಿದ್ದ ಸ್ಕೂಲಲ್ಲೇ ಮಕ್ಕಳಿಗೆ ಅಡಿಗೆ ಮಾಡಿ ಬಡಿಸ್ತಿದ್ಲು. ಗಂಡನನ್ನ ಕಳ್ಕೊಂಡಿದ್ದ ಶಾರದಾ ಸಂಸಾರದ ಹೊಣೆ ಹೊತ್ತಿದ್ಲು. ಅಡುಗೆ ಚೆನ್ನಾಗಿ ಕಲ್ತಿದ್ದ ಶಾರದಾ ಸ್ಕೂಲಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಶಾರದಾ ಕೈ ರುಚಿಗೆ ಶಿಕ್ಷಕರೆಲ್ಲರೂ ಸೂಪರ್ ಅಂದಿದ್ರು. ಮಕ್ಕಳಿಗೆ ಮನೆಯಲ್ಲಿ ಅಡುಗೆ ಮಾಡುವಷ್ಟೇ ರುಚಿಯಾಗಿ ಮಾಡಿ ಬಡಿಸ್ತಾಳೆ ಅಂತ ಎಲ್ಲರೂ ಹೊಗಳಿ ಅಟ್ಟಕ್ಕೇರಿಸ್ತಿದ್ರು. ಶಾರದಾಗೆ ಸಹಾಯವಾಗಿ ಚಿಕ್ಕ ಮಗಳು ಕಾಮಿನಿ ದಿನ ತಾಯಿ ಜೊತೆ ಸ್ಕೂಲ್ಗೆ ಬರ್ತಿದ್ಲು. ಫಸ್ಟ್ ಇಯರ್ ಡಿಗ್ರಿ ಓದ್ತಿದ್ದ ಕಾಮಿನಿ ಟೈಮ್ ಫ್ರೀ ಮಾಡ್ಕೊಂಡು ಅಮ್ಮನಿಗೆ ಸ್ಕೂಲಲ್ಲಿ ಅಡುಗೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಿದ್ಲು. ಆಗಷ್ಟೇ 18 ತುಂಬಿ 19ನೇ ಹರೆಯಕ್ಕೆ ಕಾಲಿಟ್ಟಿದ್ದ ಕಾಮಿನಿ ನೋಡೋಕು ಮುದ್ದಾಗಿದ್ಲು. ಕ್ಲಾಸ್ ರೂಮ್ನ ಕಿಟಕಿಯಿಂದಲೇ ಕಾಮಿನಿನ ನೋಡಿದ ಗೋವಿಂದ ಕಣ್ಣೋಟದಲ್ಲೇ ಅವಳಿಗೆ ಬಿಸ್ಕೆಟ್ ಹಾಕಿದ್ದ. ಕ್ಲಾಸ್ನಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಲೇ ಕಿಟಕಿಯಿಂದ ಕಾಮಿನಿಯನ್ನ ಅಡಿಯಿಂದ ಮುಡಿಯವರೆಗೂ ನೋಡ್ತಾ ಅವಳ ಅಂಗಸೌಷ್ಠವನ್ನ ಅರೆದು ಕುಡಿತಿದ್ದ. ಕ್ಲಾಸ್ ರೂಮ್ನ ಗೋವಿಂದನ ಕಣ್ಣಿಂದ ಹಾರಿ ಬರ್ತಿದ್ದ ಪ್ರೇಮ ಬಾಣಗಳು ಕಾಮಿನಿ ಎದೆಗೆ ಚುಚ್ಚಿಕೊಳ್ತಿದ್ವು. ಕಾಮಿನಿಗೂ ಗೋವಿಂದ ಪ್ರೇಮದಾಸ ಆಗಿದ್ದ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಅವನನ್ನ ಕಂಡ್ರೆ ಕಾಮಿನಿ 28 ಹಲ್ಲುಗಳನ್ನು ತೋರಿಸ್ತಿದ್ಲು. ಬಲ್ಲವನಿಗೆ ಹಲ್ಲೆ ಆಯುಧ, ಬಲ್ಲವಳಿಗೆ. ಹೀಗೆ ಕೆಲ ದಿನದಲ್ಲೇ ಇಬ್ಬರ ಕಣ್ಣೋಟ ಒಂದಾಗಿತ್ತು. ಏನೋ ಒಂದು ನೆಪ ಹುಡುಕೊಂಡು ಶಾರದಾ ಮನೆಗೆ ಬರ್ತಿದ್ದ ಗೋವಿಂದ ಕಾಮಿನಿ ಜೊತೆ ಹರಟೆ ಹೊಡಿತಾ ಕೂತು ಬಿಡುತ್ತಿದ್ದ. ತನ್ನ ಮಗಳ ಲೌಕಹಾನಿ ಬಗ್ಗೆ ಗೊತ್ತಿಲ್ಲದ ಶಾರದಾ ಶಿಕ್ಷಕ ಗೋವಿಂದ ಬಹಳ ಗೌರವದಿಂದಲೇ ಮಾತನಾಡಿಸ್ತಿದ್ಲು. ಅವನು ಅಷ್ಟೇ ಈಕೆಗೆ ಏನಾದ್ರೂ ತೊಂದರೆ ಅಂದ್ರೆ ಸಾಕು ಹಿಂದೆ ಮುಂದೆ ನೋಡದೆ ಸಹಾಯ ಮಾಡ್ತಿದ್ದ. ಸ್ಕೂಲ್ಗೆ ಟಿಪ್ ಟಾಪ್ ಆಗಿ ಬರ್ತಿದ್ದ ಗೋವಿಂದ ಯಾವಾಗ ತನ್ನ ಕ್ರಶ್ ಬರ್ತಾಳೋ ಅಂತ ಕಾದು ಕೂತಿರ್ತಿದ್ದ. ಮಧ್ಯಾಹ್ನ ಊಟದ ಟೈಮ್ಗೆ ಯಾರು ಇಲ್ಲದನ್ನ ನೋಡಿ ಕಾಮಿನಿ ಜೊತೆ ಲಲ್ಲೆ ಹೊಡಿತಾ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಇನ್ನು ಕಾಮಿನಿಯ ಕಣ್ಣೋಟ, ಅವಳ ಸ್ಮೈಲ್, ಅವಳ ಮಾತುಗಳು ಗೋವಿಂದ್ಗೆ ಫುಲ್ ಮೀಲ್ಸ್ ಕಂಡಂತೆ ಆಗಿತ್ತು. ಬಾಯಿ ಬಿಟ್ಟು ಕೇಳದಿದ್ರು ಕಾಮಿನಿ ಸಲುಗೆಯಿಂದ ಇದ್ದಿದ್ದನ್ನ ನೋಡಿ ಲವ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದ. ಮನಮೆಚ್ಚಿದವಳ ಕೊರಳಿಗೆ 3 ಗಂಟು ಹಾಕಿ ಲೈಫ್ ಪಾರ್ಟ್ನರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದ. ಆಗ್ಲೇ ಕಾಮಿನಿಗೆ ನೇರವಾಗಿ ಐ ಲವ್ ಯು ಅಂತ ಹೇಳಿದ್ದ. ಕೈಯಲ್ಲಿ ಒಂದು ರೋಸ್ ಹಿಡ್ಕೊಂಡು ಗೋವಿಂದ ನೀನಂದ್ರೆ ನನಗಿಷ್ಟ, ನೀನು ಓಕೆ ಅಂದ್ರೆ ಮದುವೆಯಾಗೋಣ ಅಂತ ಕೇಳಿದ್ದ. ಆದ್ರೆ ಕಿಲಾಡಿ ಕಾಮಿನಿ ಗೋವಿಂದನ ಮಾತಿಗೆ ನೋ ಅಂದಿದ್ಲು. ನಾನು ಇನ್ನು ಓದ್ಬೇಕು, ಈ ಲವ್ ಗಿವೆಲ್ಲ ನನಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಅವನ ಮುಖಕ್ಕೆ ಹೊಡೆದಂತೆ ಹೇಳಿದ್ಲು. ಇದಕ್ಕೆ ಸರಿ ಅಂದ ಗೋವಿಂದ ನೀನು ಡಿಗ್ರಿ ಮುಗಿಸಿದ ಮೇಲೆನೆ ಮದುವೆಯಾಗೋಣ, ನೀನು ಡಿಗ್ರಿ ಓದ್ಬೇಕು ಅಂದ್ರೆ ನಾನೇ ಓದಿಸ್ತೀನಿ, ನಿನ್ನಿಷ್ಟಕ್ಕೆ ನಾನು ಅಡ್ಡಿ ಬರಲ್ಲ, ಎಷ್ಟು ಬೇಕಾದ್ರೂ ಓದು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದ. ಆದ್ರೆ ಕಾಮಿನಿ ಮಾತ್ರ ಯಾವುದಕ್ಕೂ ಬಗ್ಗಿರ್ಲಿಲ್ಲ. ನಿಮ್ಮ ಸ್ಮೈಲ್ ನೋಡಿ ನಾನು ಸ್ಮೈಲ್ ಕೊಟ್ಟೆ, ನೀವು ಮಾತಾಡಿಸಿದ್ದಕ್ಕೆ ನಾನು ಮಾತಾಡಿದೆ, ಇದನ್ನ ಲವ್ ಅನ್ಕೋಬೇಡಿ, ನೀವು ಲವ್ ಮಾಡಿದ್ರೆ ನಾನು ಲವ್ ಮಾಡೋಕೆ ಆಗಲ್ಲ ಅಂತ ನೇರವಾಗಿ ಚಪ್ಪಲಿಯಲ್ಲಿ ಹೊಡೆದಿದ್ಲು ಕಾಮಿನಿ. ಇಷ್ಟಕ್ಕೆ ಗೋವಿಂದನ ಪ್ರೀತಿಯ ಗೋರಿ ಬಿರುಕು ಬಿಡೋದಕ್ಕೆ ಶುರುವಾಗಿತ್ತು. ಆಗ್ಲೇ ಕಾಮಿನಿ ಮಾತಿಗೆ ನೊಂದ ಗೋವಿಂದ ಕಣ್ಣೀರಾಗಿದ್ದ. ಹೀಗೆ ಕೆಲ ದಿನಗಳ ಬಳಿಕ ಕಾಮಿನಿ ಒಬ್ಬ ಯುವಕನ ಜೊತೆ ಕ್ಲೋಸ್ ಆಗಿ ಓಡಾಡ್ತಿರೋದು ಗೋವಿಂದನ ಕಣ್ಣಿಗೆ ಬಿದ್ದಿತ್ತು. ನನಗೆ ನೋ ಅಂತ ಹೇಳಿ ಈಗ ಮತ್ತೊಬ್ಬನ ಲವ್ ಅಲ್ಲಿ ಬಿದ್ದಿದ್ದಾಳೆ ಅಂತ ಗೋವಿಂದ ಕೆರಳಿ ಕೆಂಡವಾಗಿದ್ದ. ಆಗ್ಲೇ ಇಷ್ಟು ದಿನ ಅವಳಲ್ಲಿ ಅಡಗಿದ್ದ ಸೈಕೋ ಹೊರಗೆ ಬಂದಿದ್ದ. ತಾನೊಬ್ಬ ವಿದ್ಯಾವಂತ, ಅಲ್ಲದೆ ಸ್ಕೂಲ್ ಟೀಚರ್ ಅನ್ನೋದನ್ನ ಮರೆತು ಕಾಮಿನಿ ಪಾಲಿಗೆ ಕಾಲಯಮನಾಗಿದ್ದ. ಕಾಮಿನಿ ಅವಳಿಗೆ ಇಷ್ಟವಾದವನನ್ನ ಲವ್ ಮಾಡ್ತಿದ್ದಾಳೆ ಅನ್ನೋದಕ್ಕಿಂತ ಗೋವಿಂದನಿಗೆ ನೋ ಅಂತ ಹೇಳಿದ್ದೆ ಅವನನ್ನ ದೂರ್ವಾಸನನ್ನಾಗಿಸಿತ್ತು. ಸ್ಕೂಲ್ಗೆ ಬಂದ ಗೋವಿಂದ ಕಾಮಿನಿ ಬರೋದನ್ನೇ ಕಾದು ಕುಳಿತಿದ್ದ. ಕಾಮಿನಿ ಎಂಟ್ರಿ ಕೊಡ್ತಿದ್ದಂತೆ ಯಾರೇ ಅವನು, ನಿನ್ ಜೊತೆ ಇದ್ದೋನು, ನನಗೇನು ಕಡಿಮೆ ಆಗಿದೆ ಅಂತ ನನ್ನ ಬೇಡ ಅಂದೆ ಅಂತ ಕಾಮಿನಿ ತಾಯಿ ಮುಂದೆ ಅವಳ ಎಳೆ ಕೈಗಳನ್ನು ಹಿಡಿದು ಎಳೆದಾಡಿದ್ದ. ಆ ಕ್ಷಣ ಏನ್ ಮಾಡಬೇಕು ಅನ್ನೋದು ತೋಚದೆ ಕಕ್ಕಾಬಿಕ್ಕಿಯಾಗಿದ್ದ ಕಾಮಿನಿ ಕೆಟ್ಟ ಕೆಟ್ಟ ಮಾತಲ್ಲೇ ಬೈಯೋಕೆ ಶುರು ಮಾಡಿದ್ಲು. ಎಷ್ಟು ಧೈರ್ಯ ಇದ್ರೆ ನನ್ನ ಕೈ ಹಿಡ್ಕೋತೀಯ, ದೊಡ್ಡವರಿಗೆ ಹೇಳಿದ್ರೆ ನಿನ್ನ ಕೆಲಸ ಹೋಗುತ್ತೆ ಹುಷಾರ್ ಅಂತ ಗೋವಿಂದನಿಗೆ ವಾರ್ನಿಂಗ್ ಕೊಟ್ಟಿದ್ಲು. ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ಕಾಮಿನಿ ತಾಯಿ ಶಾರದಾ ಗಲಾಟೆ ಬೇಡ ಅಂತ ಇಬ್ಬರನ್ನು ಸಮಾಧಾನ ಮಾಡಿದ್ಲು. ನೀವು ಒಳ್ಳೆಯವರು, ಚೆನ್ನಾಗಿ ಓದ್ಕೊಂಡಿರೋರು, ನನ್ನ ಮಗಳನ್ನ ಮರೆತು ಬಿಡಿ, ನಾವು ತುಂಬಾ ಬಡವರು, ನಿಮಗೆ ಇವಳಿಗಿಂತ ಒಳ್ಳೆಯ ಹುಡುಗಿ ಸಿಗ್ತಾಳೆ ಅಂತ ಶಾರದಾ ಕಾಮಿನಿ ಹೊಡಿಬೇಕಿದ್ದ ಡೈಲಾಗ್ನ ಹೊಡೆದು ಗೋವಿಂದನಿಗೆ ಕೈ ಮುಗಿದಿದ್ಲು. ಶಾರದಾ ಮಾತು ಕೇಳಿದ ಗೋವಿಂದ ನಿನ್ ಮಗಳಿಗೆ ನಾನು ಚೆನ್ನಾಗಿದ್ದೀನಿ ಅನ್ನೋ ದುರಾಹಂಕಾರ, ಹೀಗಾಗಿ ನನಗೆ ಆವಾಜ್ ಹಾಕ್ತಾಳೆ, ಇವಳನ್ನ ಸುಮ್ಮನೆ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಈ ಘಟನೆ ಬಳಿಕ ಶಾರದಾ ತನ್ನ ಮಗಳನ್ನ ಅಡುಗೆ ಕೆಲಸಕ್ಕೆ ಜೊತೆಯಲ್ಲಿ ಕರ್ಕೊಂಡು ಬರೋದನ್ನ ನಿಲ್ಲಿಸಿದ್ಲು. ಇಷ್ಟೆಲ್ಲ ಆದ್ಮೇಲೆ ಗೋವಿಂದ್ ಸಹ ಸುಮ್ಮನಾಗಿದ್ದ. ಹಾಳಾಗಿ ಹೋಗ್ಲಿ ಅಂತ ಕಾಮಿನಿಯನ್ನ ಮರೆಯೋಕೆ ಟ್ರೈ ಮಾಡ್ತಿದ್ದ. ಆದ್ರೆ ಕಾಮಿನಿ ಪದೇ ಪದೇ ತನ್ನ ಬಾಯ್ ಫ್ರೆಂಡ್ ಜೊತೆ ಕಾಮೋನ್ಮಾದದಿಂದ ಬೈಕ್ ಹತ್ತಿ ಬಾಯ್ ಫ್ರೆಂಡ್ಗೆ ಬಾಡಿಯನ್ನ ಅಂಟಿಸ್ತಿದ್ಲು. ಇದು ಗೋವಿಂದನ ಕಣ್ಣಿಗೆ ಬಿದ್ದಾಗ್ಲೆಲ್ಲ ಒಳಗೊಳಗೆ ಕಾದ ಗಡಾರಿ ಅಂತಾಗ್ತಿದ್ದ. ಆಗ್ಲೇ ತನ್ನ 2ನೇ ಅಣ್ಣನ ಮದುವೆ ಆದ ಕೂಡಲೇ ಕಾಮಿನಿ ತನ್ನ ಬಾಯ್ ಫ್ರೆಂಡ್ ಜೊತೆ ಮದುವೆ ಆಗ್ತಾಳೆ ಅನ್ನೋ ವಿಷಯ ಗೋವಿಂದನ ಕಿವಿಗೆ ಬಿದ್ದಿತ್ತು. ಇದೇ ಗ್ಯಾಪಲ್ಲಿ ಶಾರದಾದೇವಿ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಮನೆಗೆ ಪೇಂಟಿಂಗ್, ಶಾಪಿಂಗ್ ಅಂತ ಶಾರದಾದೇವಿ ಬ್ಯುಸಿಯಾಗಿದ್ಲು.
ಮದ್ವೆಗೆ ಸಿದ್ಧತೆ ನಡೆಯುತ್ತಿರುವ ಹೊತ್ತಲ್ಲೇ ಶಾರದಾಳ ಇಬ್ಬರು ಮಕ್ಕಳು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ರು. ಮನೆಯಲ್ಲಿ ಶಾರದಾ, ಅವಳ ಸೊಸೆ ಹಾಗೂ ಕಾಮಿನಿ ಮಾತ್ರ ಮನೆಯಲ್ಲಿದ್ರು. ಈ ವಿಷಯ ಗೋವಿಂದನಿಗೆ ಹೇಗೂ ಗೊತ್ತಾಗಿತ್ತು. ಮಾರ್ಚ್ 8ರ ಮಧ್ಯರಾತ್ರಿ 3 ಗಂಟೆ ಸುಮಾರು ಪಕ್ಕಾ ಪ್ಲಾನ್ ಮಾಡಿ ಹೊಂಚು ಹಾಕೊಂಡು ಬಂದ ಗೋವಿಂದ ಪಕ್ಕದ ಮನೆಯ ಬಿಲ್ಡಿಂಗ್ ಮೂಲಕ ಕಾಮಿನಿ ಮನೆಗೆ ಎಂಟ್ರಿ ಕೊಟ್ಟಿದ್ದ. ಕಾಮಿನಿ ವರಾಂಡದಲ್ಲಿ ಸೋಫಾ ಮೇಲೆ ಸೊಂಪಾಗಿ ನಿದ್ರೆಗೆ ಜಾರಿದ್ಲು. ಆಗ್ಲೇ ಗೋವಿಂದ ಜೋರಾಗಿ ಅರಚಾಡಿದ್ದ. ಹಾಯಾಗಿ ಮಲಗಿದ್ದ ಕಾಮಿನಿಯನ್ನ ಗೋವಿಂದ ತಟ್ಟಿ ಎಬ್ಬಿಸಿದ್ದ. ಗಾಬರಿಯಲ್ಲಿ ಎದ್ದ ಕಾಮಿನಿ ಗೋವಿಂದನ ಮುಖ ನೋಡ್ತಿದ್ದಂತೆ ಜೋರಾಗಿ ಕಿರ್ಚ್ಕೊಂಡಿದ್ಲು. ಆಗ ಕಾಮಿನಿ ಕುತ್ತಿಗೆ ಹಿಡ್ಕೊಂಡು ಬಾಯಿ ಮುಚ್ಚಿದ್ದ. ನನ್ನ ಲವ್ ಮಾಡ್ತೀಯಾ ಇಲ್ವಾ ಹೇಳು, ಮದುವೆ ಆಗ್ತೀನಿ ಅಂದ್ರೆ ಬಿಡ್ತೀನಿ, ಇಲ್ಲ ಅಂದ್ರೆ ಕೊಂದು ಬಿಡ್ತೀನಿ ಅಂತ ಗೋವಿಂದ ಕಾಮಿನಿಗೆ ಧಮಕಿ ಹಾಕಿದ್ದ. ಆದ್ರೆ ಕಾಮಿನಿ ಅವನನ್ನ ಕಾಲಿಂದ ಒದ್ದು ಜೋರಾಗಿ ಕೂಗಿಕೊಂಡಿದ್ಲು. ಇದರಿಂದ ಗಾಬರಿಯಾದ ಗೋವಿಂದ ಕಾಮಿನಿ ಕುತ್ತಿಗೆಗೆ ಚೂರಿಯಿಂದ ಎರೆದಿದ್ದ. ಮನೆ ಒಳಗಿಂದ ಓಡಿ ಬಂದ ಶಾರದಾ ಟೀಚರ್ನ ಹಿಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಆದ್ರೆ ಗೋವಿಂದ ಕೋಪದಲ್ಲಿ ಶಾರದಾ ಕಾಲಿಗೂ ಚಾಕುವಿನಿಂದ ಚುಚ್ಚಿ ಎಸ್ಕೇಪ್ ಆಗೋಕೆ ಯತ್ನಿಸಿದ್ದ. ಇನ್ನು ಇವರ ಗಲಾಟೆ ಕೇಳಿ ಶಾರದಾ ಸೊಸೆ ರೇಖಾ ಕೂಡ ಓಡಿ ಬಂದಿದ್ಲು. ಇವನನ್ನ ಹಿಡ್ಕೊಳ್ಳೋದಕ್ಕೆ ಯತ್ನಿಸುತ್ತಿದ್ದಂತೆ ಅವಳ ಕೈಗೂ ಒಂದು ಗೆರೆ ಎಳೆದಿದ್ದ. ಮನೆಯಲ್ಲೆಲ್ಲ ನೆತ್ತರು ಚೆಲ್ಲಾಡೋಕೆ ಶುರುವಾಗಿತ್ತು. ಒಳಗಿದ ರೇಖಾ ಮಗ ಗಾಬರಿಯಾಗಿ ಅಳ್ತಿದ್ದ. ಎಲ್ಲಿ ತನ್ನ ಮಗನನ್ನ ಕೊಂದು ಬಿಡ್ತಾನೋ ಅಂತ ಗಾಬರಿಯಾದ ರೇಖಾ ರೂಮ್ಗೆ ಓಡ್ ಹೋಗಿ ಬಾಗಿಲು ಹಾಕೊಂಡಿದ್ಲು. ಇತ್ತ ಗಂಭೀರವಾಗಿ ಗಾಯಗೊಂಡಿದ್ದ ತಾಯಿ ಮಗಳು ಹೇಗೋ ಮಾಡಿ ಗೋವಿಂದನ್ನ ಗಟ್ಟಿಯಾಗಿ ಹಿಡಿದು ಅಕ್ಕಪಕ್ಕದ ಮನೆಯವರು ಬರ್ಲಿ ಅಂತ ಕೂಗಾಡಿದ್ರು. ಇಬ್ಬರನ್ನು ಜೋರಾಗಿ ತಳ್ಳಿದ ಗೋವಿಂದ ತಪ್ಪಿಸಿಕೊಳ್ಳೋಕೆ ಹೊರಗೆ ಓಡ್ ಬಂದಿದ್ದ. ಆದ್ರೆ ಅಷ್ಟರಲ್ಲಾಗ್ಲೇ ಮನೆ ಹೊರಗೆ ಜನ ಗುಂಪು ಸೇರಿದ್ರು. ಗೋವಿಂದನ ಕೈಯಲ್ಲಿ ಕತ್ತಿ, ಮೈಯಲ್ಲಿ ನೆತ್ತರು ನೋಡಿ ಎಲ್ರೂ ಒಂದು ಸೆಕೆಂಡ್ ಶಾಕ್ ಆಗಿದ್ರು. ಎಲ್ರಿಗೂ ಚೂರಿ ತೋರಿಸಿ ಬೆದರಿಸಿದ ಗೋವಿಂದ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಇತ್ತ ಗಂಭೀರವಾಗಿ ಗಾಯಗೊಂಡಿದ್ದ ಕಾಮಿನಿ ಹೊರಗೆ ಬಂದು ಕೆಳಗೆ ಬಿದ್ದಿದ್ಲು. ಕೂಡಲೇ ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರು. ಆದ್ರೆ ಆಂಬ್ಯುಲೆನ್ಸ್ ಬರುವಷ್ಟರಲ್ಲೇ ಶಾರದಾ ಹಾಗೂ ಕಾಮಿನಿ ಕಣ್ಣು ಮುಚ್ಚಿದ್ರು. ಇನ್ನು ಶಾರದಾ ಸೊಸೆ ರೇಖಾ ಪೊಲೀಸರ ಮುಂದೆ ಕಣ್ಣೀರು ಹಾಕ್ತಾ ಮಿಡ್ ನೈಟ್ ಅಲ್ಲಿ ನಡೆದ ಡಬಲ್ ಮರ್ಡರ್ ಬಗ್ಗೆ ವಿವರಿಸಿದ್ಲು. ಗೋವಿಂದನ ಗಡಾರಿಯ ಶಕ್ತಿಯನ್ನ ವಿವರಿಸಿದ್ಲು. ಮದುವೆ ಸಂಭ್ರಮದಲ್ಲಿ ಮುಳುಗಿ ತೇಲಬೇಕಿದ್ದ ಮನೆ ಮಸಣವಾಗಿದ್ದು ನೋಡಿ ಎಲ್ಲರೂ ಶಾಕ್ ಆಗಿದ್ರು. ಈ ಡಬಲ್ ಮರ್ಡರ್ ಉತ್ತರ ಪ್ರದೇಶವನ್ನೇ ನಡುಗಿಸಿತ್ತು. ಪೊಲೀಸರು ಗೋವಿಂದನ ಬಂಧನಕ್ಕೆ 2 ಟೀಮ್ ರೆಡಿ ಮಾಡಿದ್ರು. ತಲೆಮರೆಸಿಕೊಂಡಿದ್ದ ಕೊಲೆ ಪಾತಕಿ ಗನ್ ಖರೀದಿ ಮಾಡಿಟ್ಕೊಂಡಿದ್ದ. ಆರೋಪಿ ಯಮುನಾ ನದಿಯ ಬೋಟೊಂದರಲ್ಲಿ ಹೋಗ್ತಿದ್ದಾನೆ ಅನ್ನೋ ವಿಷಯ ತಿಳಿದು ನದಿಯ ದಂಡೆಯಲ್ಲಿ ಪೊಲೀಸರು ಕಾದು ಕುಳಿತಿದ್ರು. ಆದ್ರೆ ಪೊಲೀಸರು ಕಣ್ಣಿಗೆ ಬಿದ್ದಿದ್ದೇ ತಡ. ಟೀಚರ್ ಗನ್ ತೆಗೆದು ಫೈರ್ ಮಾಡಿದ್ದ. ಕಾನ್ಸ್ಟೇಬಲ್ ಭುಜಕ್ಕೆ ಬುಲೆಟ್ ತಾಕಿತ್ತು. ಇದನ್ನ ನಿರೀಕ್ಷಿಸಿದ ಪೊಲೀಸರು ಬೇರೆ ವಿಧಿ ಇಲ್ಲದೆ ಆತ್ಮರಕ್ಷಣೆಗಾಗಿ ತಮ್ಮ ಬಳಿ ಇದ್ದ ಗನ್ ತಗೊಂಡು ಫೈರ್ ಮಾಡಿದ್ರು. ಆಗ 2 ಬುಲೆಟ್ಗಳು ಗೋವಿಂದನ ತೊಡೆ ಸೀಳಿದ್ವು. ಹೀಗೆ ಪೊಲೀಸರ ಕೈಯಲ್ಲಿ ಲಾಕಾದ ಶಿಕ್ಷಕ ಗೋವಿಂದ ತನ್ನ ಪ್ರೇಮ ಪುರಾಣವನ್ನ ಎಳೆ ಎಳೆಯಾಗಿ ಕಾಕಿ ಮುಂದೆ ಹೇಳಿದ್ದ. ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡಿದ್ದೆ, ನಾನೇ ಓದಿಸ್ತೀನಿ ಅಂತಾನು ಹೇಳಿದ್ದೆ, ಕೇಳದಾಗ್ಲೆಲ್ಲ ಹಣ ಕೂಡ ಕೊಟ್ಟು ಸಹಾಯ ಮಾಡಿದ್ದೆ, ಆದ್ರೆ ನನಗೆ ಮೋಸ ಮಾಡಿದ್ರು ಅಂತ ಗೋವಿಂದ ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ದ. ನೀನೊಬ್ಬ ಟೀಚರ್, ಎಜುಕೇಟೆಡ್, ಬುದ್ಧಿ ಹೇಳಬೇಕಾಗಿರೋ ನೀನೇ 2 ಕೊಲೆ ಮಾಡಿ ಮಣ್ಣು ತಿನ್ನೋ ಕೆಲಸ ಮಾಡಿದೀಯಾ ಅಂತ ಪೊಲೀಸರು ಗೋವಿಂದನಿಗೆ ಗಡಾರಿ ಇಳಿಸೋಕೆ ಶುರು ಮಾಡಿದ್ರು. ಮಾಮೂಲಿಯಾಗಿ ತಗ್ಲಾಕೊಂಡಿದ್ದಿದ್ರೆ ಪೊಲೀಸರು ಕೂಡ ಗೋವಿಂದನಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ಲಿಲ್ಲ. ಆದ್ರೆ ಯಾವಾಗ ತಮ್ಮ ಮೇಲೇನೆ ಫೈರಿಂಗ್ ಮಾಡಿದ್ನೋ ಅದೇ ಸಿಟ್ಟಿಂದ ಲಾಠಿಗೆ ಖಾರದ ಪುಡಿ ಎಣ್ಣೆ ಉಜ್ಜಿ ಕೆಳಬಾಯಿಗೆ ತುರುಕಿದ್ರು. ಸದ್ಯ ಈ ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದ್ದು ಈ ಹಂತಕನಿಗೆ ಯಾವ ಶಿಕ್ಷೆ ಆಗಬೇಕು ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.